ಎಲ್ಲ ಥರದ ಪಕೋಡ ನೀವು ತಿಂದಿರ್ಬೋದು, ಆದರೆ ಮಾವಿನಕಾಯಿಯ ಪಕೋಡ ಮಾಡಿದ್ದೀರಾ ಅಥವಾ ತಿಂದಿದ್ದೀರಾ? ತಿಂದಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ. ಈ ಟೇಸ್ಟ್ ನೀವು ಯಾವತ್ತೂ ಮರೆಯಲ್ಲ. ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ತುಂಬಾ ಟೇಸ್ಟಿ, ಚಟ್ಪಟ, ಕ್ರಿಸ್ಪಿ ಪಕೋಡ ಇದು. ಬನ್ನಿ ಹಾಗಾದರೆ ಫುಲ್ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಒಂದು ಒಳ್ಳೆ ಕಮೆಂಟ್, ಲೈಕ್, ಶೇರ್ ಕೂಡ ಮಾಡಿ. ಇದಕ್ಕೆ ನಾನು ಮಾವಿನಕಾಯಿ ಒಂದು ತೋತಪುರಿ ಯಾವುದಾಗುತ್ತೆ ರಾ ಮಾವಿನಕಾಯಿ ತಗೊಳ್ಳಿ, ಒಂದು ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತಗೊಂಡಿದ್ದೇನೆ. ಮಾವಿನಕಾಯಿಯನ್ನು ನಾವು ಈ ರೀತಿ ಗ್ರೇಟ್ ಮಾಡಬೇಕು. ಸ್ವಲ್ಪ ಕ್ವಾಂಟಿಟಿ ಅಂದರೆ ಯಾರಿಗೆ ಚಟ್ಪಟ ಜಾಸ್ತಿ ಇಷ್ಟ ಇಲ್ವೋ ಅವರು ಸ್ವಲ್ಪ ಕ್ವಾಂಟಿಟಿ ಹಾಕಿದರೆ ಸಾಕು. ನಾನಿಲ್ಲಿ ಫುಲ್ ಮಾವಿನಕಾಯಿ ಹಾಕಲಿಲ್ಲ, ಅದರ ಒಂದು ಸೈಡ್ ಕಟ್ ಮಾಡಿಬಿಟ್ಟು ಅದನ್ನು ಗ್ರೇಟ್ ಮಾಡಿದ್ದೇನೆ. ಒಂದು ಆನಿಯನ್ ಹಾಕಿದ್ದೇನೆ. ನೀವು ಬೇಕಾದರೆ ಆನಿಯನ್ ಜಾಸ್ತಿನೂ ಮಾಡ್ಬೋದು ಅಥವಾ ರಾ ಮ್ಯಾಂಗೋ ಕಡಿಮೆನೂ ಮಾಡ್ಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ. ನಂತರ ಇಲ್ಲಿ ಎಲ್ಲ ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಟ್ಟಿಗೆ ನಾನು ಹಾಕ್ತಾಯಿದ್ದೇನೆ. ಎಲ್ಲ ಒಟ್ಟಿಗೆ ಫಸ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕ್ರಷ್ ಮಾಡಿದ ಪೀನಟ್, ಶೇಂಗಾ ಬೀಜವನ್ನು ಕುಟ್ಟಿ ಪುಡಿ ಮಾಡಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ತುಂಬಾ ಟೇಸ್ಟಿ ಆಗುತ್ತೆ ಇದು ಪಕೋಡಕ್ಕೆ ಹಾಕಿದಾಗ. ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನಾನು ಫಸ್ಟಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈ ರೀತಿ ಮಿಕ್ಸ್ ಮಾಡಿದಾಗ ಅದರಲ್ಲಿರುವ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಾವು ಎಕ್ಸ್ಟ್ರಾ ನೀರು ಹಾಕಬೇಕು ಅಂತೆಲ್ಲ, ಚೂರು ಕೂಡ ನೀರು ಹಾಕಬೇಡಿ, ನೋಡಿಕೊಂಡು ಮಾಡಿದರೆ ಆಯಿತು. ಇಲ್ಲಿ ನಾನು 4 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೇನೆ. ಮತ್ತೊಂದು 3 ಸ್ಪೂನಷ್ಟು ನಾನು ಬೇಸನ್ ಹಾಕ್ತಾಯಿದ್ದೇನೆ. ಬೇಸನ್ ಇಲ್ಲ ಅಂದರೆ ಇನ್ನೊಂದು ಬ್ರೆಡ್ ಉಳಿದಿದ್ದರೆ ಬ್ರೆಡ್ ಸ್ಲೈಸಸ್ ಕೂಡ ಹಾಕ್ಬೋದು. ಬ್ರೆಡ್ ಸ್ಲೈಸಸ್ ಪುಡಿ ಪುಡಿ ಮಾಡಿ ಹಾಕಿ ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಆ ರೀತಿಯೂ ಮಾಡ್ಬೋದು. ನಾನಿಲ್ಲಿ ಆ ರೀತಿ ಮಾಡಿದ ಬ್ರೆಡ್ ಉಪಯೋಗಿಸಿ ಮಾಡಿದಂಥ ವೀಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಹಾಕ್ತಾ ಇದ್ದೇನೆ. ಅದರದ್ದು ಫುಲ್ ವೀಡಿಯೋ ಎಲ್ಲ ಆ ರೀತಿ ಕೂಡ ನೀವು ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಉಂಡೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ಲೆಟ್ ಥರನೂ ಮಾಡ್ಕೋಬೋದು ಅಥವಾ ನಾವು ಆನಿಯನ್ ಪಕೋಡ ಮಾಡ್ತೀವಲ್ಲ ಆ ರೀತಿಯೂ ಮಾಡ್ಕೋಬೋದು. ಆದರೆ ಈ ರೀತಿ ಮಾಡೋದಾದರೆ ಕಟ್ಲೆಟ್ ಥರ ಸ್ವಲ್ಪ ತೆಳುವಾಗಿ ಒತ್ತಿ ಅದನ್ನು, ಜಾಸ್ತಿ ದಪ್ಪ ಇದ್ದರೆ ಒಳಗಡೆ ಬೇಯಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ತೆಳುವಾಗಿ ಚಪ್ಪಟೆಯಾಗಿ ತಟ್ಟಬಿಡಿ. ನಾನಿಲ್ಲಿ 2 ಶೇಪಲ್ಲೂ ಕೂಡ ಮಾಡ್ತಾಯಿದ್ದೇನೆ. ಈ ರೀತಿ ಕೂಡ ಮಾಡ್ತಾಯಿದ್ದೇನೆ ಮತ್ತು ಪಕೋಡ ಕೂಡ ಆನಿಯನ್ ಪಕೋಡ ಮಾಡ್ತೀವಲ್ಲ ನಾರ್ಮಲಾಗಿ ಆ ರೀತಿ ಕೂಡ ಮಾಡ್ತಾಯಿದ್ದೇನೆ. ತುಂಬಾ ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ, ಚಟ್ಪಟಾಗಿ ಬರ್ತದೆ ಈ ರೀತಿ ಮಾಡಿದರೆ. ಎಣ್ಣೆ ಮಾತ್ರ ತುಂಬಾ ಬಿಸಿಯಾಗಿರಬೇಕು. ಕಲರ್ ಅಂತೂ ಸೂಪರಾಗಿ ಬರುತ್ತೆ. ಕಲರ್ ಹಾಕಿದ ಥರ ಇದೆ ಅದು, ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ನಾರ್ಮಲ್ ಪಕೋಡಕ್ಕಿಂತ ಇದರ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಮಯೋನೀಸ್ ಜೊತೆ ಅಥವಾ ಸಾಸ್ ಜೊತೆನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಪಕೋಡ ಟ್ರೈ ಮಾಡಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅವರಿಗೂ ಕೂಡ ಮಾಡಿ ಕೊಡ್ಬೋದು, ತುಂಬಾ ಟೇಸ್ಟಿ ಆಗುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿ. ಇದೇ ರೀತಿಯ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ.